ಮಾವ ನಾವೀಗ ತಾತ ಸತ್ತಿದ್ದಾರೆ ಅಂತ ಡೆತ್ ಸರ್ಟಿಫಿಕೇಟ್ ಮಾಡಿಸ್ಬಿಟ್ಟಿದೀವಿ. ಹೌದು. ಅಂದಮೇಲೆ ಈ ಗೌರ್ಮೆಂಟ್ ರೆಕಾರ್ಡ್ಸ್ ಅಲ್ಲೆಲ್ಲ ತಾತ ಸತ್ತಿದ್ದಾರೆ ಅಂತಾನೆ ಆಗುತ್ತೆ. ಹೌದು. ಮತ್ತೆ ಇನ್ಮೇಲೆ ತಾತಂಗೆ ಪೆನ್ಷನ್ ಬರಲ್ಲ ಅಂತ ಆಯ್ತು. ಸತ್ತಿರೋ ವ್ಯಕ್ತಿಗಳಿಗೆ ಪೆನ್ಷನ್ ಹೇಗಮ್ಮ ಬರುತ್ತೆ? ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಅಯ್ಯೋ ದೇವ್ರೆ, ತಾತ ಏನಾದರೂ ಆಫೀಸ್ಗೆ ಹೋಗಿ ವಿಚಾರಿಸಿದ್ರೆ ಆಗ ಅವ್ರಿಗೆ ಅವ್ರು ಸತ್ತಿರೋ ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ನಮ್ಮನ್ನು ಸಾಯಿಸ್ತಾರಷ್ಟೇ. ಅಯ್ಯೋ ಎದುರಿಸ್ಬೇಡ, ಸುಮ್ಮನೆ ಇರಮ್ಮ. ನಿಮ್ಮ ತಾತ ಸತ್ತಿದ್ದಾರೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗೋಷ್ಟೊತ್ತಿಗೆ ನಮ್ಮ ಕೆಲಸ ಆಗೋಗಿರುತ್ತೆ. ಆಮೇಲೆ ಒಟ್ಟಿಗೆ 15 ವರ್ಷದ ಪೆನ್ಷನ್ನು ಕ್ಯಾಶು ತಗೊಂಡೋಗಿ ಕತ್ತವ್ರೆ ತಗೊಳ್ಳಿ ಅಂತ ಕೊಟ್ಬಿಟ್ರೆ ಆಯ್ತು. ಇಲ್ಲ ಮಾವ, ನಂಗೆಲ್ಲ ಟೆನ್ಷನ್ ತಡೆಯಕ್ ಆಗ್ತಿಲ್ಲ. ಸಬರ್ ಸಬರ್ ಸಬರ್. ಸಮರ್, ಈಗ ಬಂದ್ಯಾ? ಇರು, ನಾನು ಹೋಗಿ ಕಾಫಿ ತರ್ತೀನಿ. ಬೇಡ ಬಸ್ಸು, ಕಾಫಿ ಬೇಡ. ಸಮರ್, ಇವತ್ತು ಮನೆಗೆ ರೇಷನ್ ಎಲ್ಲ ತರಬೇಕು. ಸಂಬಳ ಬಂತಲ್ವಾ ನಿಂಗೆ? ಸಂಬಳ ಬಂತು ಬಾಸು, ಆದರೆ ಆ ಸೇಟು ಬಂದು ಎಲ್ಲ ಕಿತ್ಕೊಂಡು ಹೋದ್ರು. ಇದೇನಪ್ಪ ನಿನಗೆ ಸರಿ ಅನ್ಸತ್ತ? ಅವ್ನು ಯಾವನೋ ಬಂದು ಕೇಳ್ದ ಅಂತ ಜೋಬಲ್ಲಿದ್ದ ದುಡ್ಡೆಲ್ಲ ಕೊಟ್ಟು ಬಂದಿದ್ಯಲ್ಲ, ಏನ್ ಮಾಡೋದಪ್ಪ? ಸಮರ್, ಮತ್ತಿವತ್ತು ಮನೇಲಿ ಊಟಕ್ಕೆ ಏನು ಮಾಡೋದು ಸರ್? ಏನೊಂದು ಮಾಡ್ತೀನಿ ಬಸ್ಸು, ಏನೇನು ಟೆನ್ಷನ್ ತಗೋಬೇಡ. ಈಗ ತಾನೇ ಬಂದಿದ್ದೀನಲ್ವಾ, ಸ್ವಲ್ಪ ಟೈಮ್ ಕೊಡು. ಹಾಂ, ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಬನ್ನಿ ಬನ್ನಿ, ಇಲ್ಲೇ ಇಡಿ. ನೀವು ಹೊರಗಡೆ ಇರಿ, ಬಂದೆ. ಮಾವ, ಏನಿದೆಲ್ಲ? ನಮ್ಮ ಬಾಂಧವ್ಯ, ನಮ್ಮ ಪ್ರೀತಿ ಅಷ್ಟೇ. ನೀನೇನು ಕೇಳಬೇಡ, ನಾನೇನು ಹೇಳೋದು ಇಲ್ಲ. ಅಲ್ಲ ಮಾವ, ನೀವು ಹೀಗೆಲ್ಲ ಮಾಡಿದ್ರೇನು ತಪ್ಪು? ದತ್ತ ನನ್ನ ತಂದೆ ಸ್ಥಾನದಲ್ಲಿದ್ದಾರೆ, ನೀನು ನನ್ನ ಮಗಳ ಸ್ಥಾನದಲ್ಲಿದೆಯಾ. ತಂದೆಯಾಗಿ ಇಷ್ಟು ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಇತ್ತು ಮಾವ. ತಗೋ, ಹೇಳಿದ್ನಲ್ಲ. ಯಾರಿಂದ ತರ ಕೇಳಿದ್ ನಿಮ್ಗೆ? ನಾವನ್ ಬಂದು ಬೇಡ್ಕೊಂಡಿದ್ವಾ? ಇಷ್ಟೆಲ್ಲ ಆದ್ಮೇಲೂ ನಿಮಗ್ ನಾನೇನು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಅಬಿಗೋ ಫೋನ್ ಮಾಡಿ. ಆದ್ರೆ ಒಂದು, ನಿಮ್ಮ ಅಣ್ಣ ಅದಕ್ಕೆ ಬಚಾವಾದಾಗೆ ಅವರು ಬಚಾವಾಗ್ತಾರೆ ಅನ್ಕೋಬೇಡಿ. ನೀವು ಡಯಲ್ ಮಾಡೋಷ್ಟ್ರಲ್ಲಿ ಒಬ್ರಾದ್ರೂ ಹೋಗ್ಬಿಡ್ತಾರೆ. ಆದ್ರೆ ಜೀವ ಕಳ್ಕೊಳ್ಳೋದು ಯಾರು? ಅಭಿನಾ? ವಿದ್ವೆ ಆಗೋದು ಯಾರು? ಪೂರ್ಣಿನಾ? ದೀಪಿಕಾನಾ? ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬೇಡ ಬೇಡ ಶಾರ್ವರಿ, ಹಾಗೆಲ್ಲ ಮಾಡಬೇಡ. ನಮ್ಮ ಮನೆಯವ್ರ ಜೀವದ ಜೊತೆ ಆಟ ಆಡ್ಬೇಡ. ಅಯ್ಯೋ, ಏನ್ ಯಜಮಾನ್ರೆ, ಈ ಒಂದು ಮಾತು ಕೇಳೋಕೆ ಇಷ್ಟೊತ್ತು ಕಾಯ್ಬೇಕಾಯ್ತಲ್ಲ. ಅವತ್ತು ತುಳಸಿಗೆ ದೇವ್ರ ಮನೇಲಿ ಉಸಿರು ಕಟ್ಟದಾಗ್ಲೇ ನನ್ನ ಉಸಿರಲ್ಲಿ ಎಷ್ಟು ವಿಷ ಇದೆ ಅಂತ ನಿಮಗೆ ಗೊತ್ತಾಗ್ಬೇಕಾಗಿತ್ತಲ್ಲ. ಅಷ್ಟಾದ್ಮೇಲೂ ನೀವು ನನ್ನನ್ನು ಸಿಕ್ಕಾಕ್ಸಕ್ ನೋಡಿದ್ರಿ. ಈಗ ಯೋಚನೆ ಮಾಡಿ, ಮನೆಯವ್ರಿಗೆ ನೀವು ಹೇಳೋ ಸತ್ಯ ಮುಖ್ಯನಾ ಅಥವಾ ಮನೆಯವ್ರ ಪ್ರಾಣ ಉಳ್ಕೊಳ್ಳೋದು ಮುಖ್ಯನಾ? ಇಲ್ಲ, ನಮ್ಮ ಮನೆಯವ್ರಿಗೆಲ್ಲ ಏನೂ ಆಗಬಾರ್ದು, ಅವ್ರ ಪ್ರಾಣಕ್ಕೇನು ತೊಂದರೆ ಆಗಬಾರ್ದು. ಹಾಗಾದ್ರೆ ನೀವು ನಾನು ಹೇಳ್ದಾಗ ಕೇಳಬೇಕು. ಆ ನಂದಗಿರಿ ಆಕ್ಸಿಡೆಂಟ್ನ ನಾನು ಮರ್ತಿದ್ದೀನಿ, ಮನೆಯವರು ಮರ್ತಿದ್ದಾರೆ. ಈಗ ನಿಮಗೆ ನೆನಪಾಯ್ತು ಅಂದ ಮಾತ್ರಕ್ಕೆ
ಮನೆಯವ್ರಿಗೆಲ್ರಿಗೂ ಆ ವಿಷಯ ಹೇಳಬೇಕು ಅಂತ ನೀವು ಅಂದ್ಕೊಳ್ಳೋದು ತಪ್ಪಲ್ವಾ? ಅದು ಒಂದು ಸಾವು ನಿಮ್ಮ ಮನೇಲಿ ಆಗಿದ್ದಕ್ಕೆ ನಾನು ಆ ಮನೇಲಿ ಮಹಾರಾಣಿ ಆಗಿದ್ದೀನಿ. ಈಗ ನನಗೆ ಸಿಗ್ತಿರೋ ಗೌರವ, ಅಧಿಕಾರ, ಮನೆಯವರೆಲ್ಲರೂ ನನ್ನ ಮೇಲೆ ಇಟ್ಟಿರೋ ನಂಬಿಕೆ, ಇದನ್ನೆಲ್ಲ ನಾನು ಮತ್ತೆ ಕಳ್ಕೊಬೇಕಾ? ನಿಮ್ಮ ಮತ್ತಿಗೆನ ಸಾಯಿಸಿದ್ದೇ ಇದನ್ನೆಲ್ಲ ಪಡ್ಕೋಬೇಕು ಅಂತ. ಈಗ ಮತ್ತೆ ಅದನ್ನು ಕಳ್ಕೊತೀನಿ ಅನ್ನೋದಾದರೆ ನಿಮ್ಮ ಮನೇಲಿ ಯಾರನ್ನೂ ಉಳಿಸಲ್ಲ. ನನ್ನ ಕನಸುಗಳಿಗೋಸ್ಕರ ಒಂದು ಬಲಿ ಕೊಟ್ಟವಳಿಗೆ ಇಡೀ ಮನೇನ ಬಲಿ ಹಾಕೋದು ದೊಡ್ಡ ವಿಷಯನೇ ಅಲ್ಲ. ಏನು ನನ್ನನ್ನು ಇಲ್ಲೇ ಕೊಲ್ಲಬೇಕು ಅಂತ ಅನಿಸ್ತಿದ್ಯಾ? ಏನು ಮಾಡೋದು? ನೀವು ನನ್ನನ್ನು ಕೊಲ್ಲೋಕೆ ಮುಂಚೆನೇ ನಿಮ್ಮ ಮನೆಯವರೆಲ್ಲ ಬೀದಿ ಹೆಣಗಳಾಗಿ ಬಿದ್ದಿರ್ತಾರೆ. ಇಷ್ಟೆಲ್ಲ ನನ್ನ ಬಗ್ಗೆ ಗೊತ್ತಾದ್ಮೇಲೆ ನೀವು ನನ್ನನ್ನು ಕೊಲ್ಲೋ ಧೈರ್ಯ ಮಾಡಲ್ಲ ಅಂತ ನನಗೆ ಗೊತ್ತು. ನಾನು ಎಲ್ಲೇ ಇದ್ದರೂ, ಹೇಗೆ ಇದ್ದರೂ, ನಾನು ಕೊಡೋ ಒಂದೇ ಒಂದು ಸಿಗ್ನಲ್ನಿಂದ ನಿಮ್ಮ ಮನೇಲಿ ಒಂದೊಂದು ಜೀವನೂ ಹೊರಟು ಹೋಗುತ್ತೆ. ಆ ಎಲ್ಲ ವ್ಯವಸ್ಥೆ ಮಾಡಿಕೊಂಡೇ ನಾನು ಇಲ್ಲಿಗೆ ಬಂದಿರೋದು ಯಜಮಾನ್ರೆ. ನೋಡಿ, ನನಗೇನು ಸಿಗಬೇಕೋ ಅದೆಲ್ಲ ಸಿಕ್ಕಿದೆ. ಅದಕ್ಕೋಸ್ಕರ ಒಂದು ತಪ್ಪು ಮಾಡಿದ್ದೀನಿ, ನಾನು ಇಲ್ಲ ಅಂತಿಲ್ಲ. ಆದರೆ ಅದಕ್ಕೋಸ್ಕರ ಕ್ಷಮೆನೂ ಕೇಳ್ತೀನಿ. ಇನ್ಯಾವತ್ತೂ ನಾನಂತ ತಪ್ಪು ಮಾಡಲ್ಲ. ತಪ್ಪು ಮಾಡೋ ಥರ ನೀವು ಅವಕಾಶನೂ ಮಾಡಿಕೊಡ್ಬೇಡಿ. ಮಾತಾಡಿ ನಿಮ್ಮ ಮನೇನ ನೀವೇ ಸರ್ವನಾಶ ಮಾಡ್ಕೋತೀರಾ, ಅಥವಾ ಈ ವಿಷಯನ ಇಲ್ಲಿಗೆ ಬಿಟ್ಟು ನಿಮಗೇನೂ ನೆನಪೇ ಆಗಿಲ್ಲ ಅನ್ನೋ ಹಾಗೆ ನೆಮ್ಮದಿಯಾಗಿದ್ದುಬಿಡ್ತೀರಾ? ಯೋಚನೆ ಮಾಡಿ. ನಿರ್ಧಾರ ನಿಮಗೆ ಬಿಟ್ಟಿದ್ದು. ಹೇಳಿ, ನಾವೇನಾದ್ರೂ ನಿಮ್ಮ ಹತ್ರ ಬಂದು ಬೇಡ್ಕೊಂಡಿದ್ವಾ? ನಿಮ್ಮ ಭಿಕ್ಷೆ ನಮಗೆ ಬೇಕಾಗಿಲ್ಲ. ಸುಮ್ಮನೆ ನಮ್ಮನ್ನ ಸಣ್ಣವರಾಗಿ ಮಾಡಬೇಡಿ. ಹಾಗೆಲ್ಲ ಮಾತಾಡ್ಬೇಡಪ್ಪ. ನಾನು ನನ್ನ ದೊಡ್ಡಸಿಗೆ ತೋರಿಸೋದಕ್ಕೆ ಹೀಗೆಲ್ಲ ಮಾಡ್ತಾ ಇಲ್ಲ. ಈ ಕುಟುಂಬದ ಒಬ್ಬ ಸದಸ್ಯ ಆಗಿ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ನೀನು ಬೇಡ ಅನ್ಬೋದು, ಸಿರಿಗೆ ತಂದೆ ಸ್ಥಾನದಲ್ಲಿ ನಿಂತು ಮಾಡ್ತಿದ್ದೀನಿ ಅನ್ಕೋ. ಏನ ತಂದೆನಾ? ಯಾರು ಯಾರಿಗೆ ತಂದೆ, ಯಾರು ಯಾರಿಗೆ ಮಕ್ಕಳು? ನೋಡಿ, ಈ ಥರ ಎಲ್ಲ ಸಂಬಂಧಗಳನ್ನ ಇಟ್ಕೊಂಡು ಈ ಮನೆ ಹತ್ರ ಬರಬೇಡಿ. ನಮ್ಮನೇಲಿ ತಿನ್ನಕ್ಕಿಲ್ಲದ್ರೂ ಪರವಾಗಿಲ್ಲ, ಉಪವಾಸ ಸಾಯ್ತೀವಿ. ಒಂದ್ ವೇಳೆ ಸತ್ರು ನಿಮ್ಮ ಹತ್ರ ಮಾತ್ರ ಕೈ ಚಾಚಲ್ಲ. ನಾನು ಸೋತಿರ್ಬೋದು ಅಷ್ಟೇ, ಆದರೆ ಸತ್ತಿಲ್ಲ. ಸರಿ, ಇದ್ರಲ್ಲಿ ಒಂದೇ ಒಂದು ಕಾಳು ಕೂಡ ಮನೇಲಿ ಇರಬಾರ್ದು. ಎತ್ಕೊಂಡು ಹೋಗಿ ಕೇಳು. ದಂಪಿಂಡ, ಬಾಯಿ ಮುಚ್ಚು. ಮನ್ಸಿಗೆ ಬಂದ ಹಾಗೆ ಮಾತಾಡಬೇಡ. ಅವ್ರೇನು ವಿಶ್ವಾಸದಿಂದ ನಮಗೆ ಸಹಾಯ ಮಾಡೋಕೆ ಬಂದರು. ನಿನಗೆ ಬೇಡ ಅನ್ನಿಸ್ತಾ? ಬೇಡ ಅಂತ ಹೇಳು. ಆದರೆ ಅದನ್ನು ಸಮಾಧಾನವಾಗಿ ಹೇಳು. ಮಾಧವ, ನೀನು ಬೇಜಾರು ಮಾಡ್ಕೋಬೇಡ. ನೋಡಿ, ನಮ್ಮ ಕಷ್ಟಗಳು ಏನಿದ್ರು ಕೂಡ ನಾವೇ ನಿಭಾಯಿಸ್ಕೊತೀವಿ. ದಯವಿಟ್ಟು ಇದನ್ನೆಲ್ಲ ತಗೊಂಡು ಹೋಗು.
ನೀವು ಈ ರೀತಿ ಹೇಳ್ತಾ ಇದ್ದೀರಾ? ಹೇಳಿದ್ದಾಯ್ತಲ್ಲ, ಹೊರಡಿ ಇಲ್ಲಿಂದ. ನಿಮ್ದ ಯಾವತ್ತೂ ಯಾವ ಸಹಾಯನೂ ಬೇಡ ನಮ್ಗೆ. ಹೊರಡಿ. ನಿಮ್ಮ ಅಣ್ಣಂಗಂತೂ ಒಂದು ಸ್ವಲ್ಪ ಕೂಡ ಬುದ್ಧಿ ಇಲ್ಲ. ಮನೆಗೆ ಬಂದ ಅದೃಷ್ಟನ ಬಾಗ್ಲಲ್ಲೇ ನಿಲ್ಲಿಸಿ ಹಾಗಿಂದ ಹಾಗೆ ಕಳಿಸ್ಬಿಟ್ನಲ್ಲಮ್ಮ. ನನ್ನ ಅಣ್ಣಂಗೆ ಮಾತ್ರ ಅಲ್ಲ ಮಾವ, ನಮ್ಮ ಮನೆಯವ್ರಿಗೆ ಯಾರಿಗೂ ಬುದ್ಧಿನೇ ಇಲ್ಲ. ಅದೃಷ್ಟನ ಒದ್ದು ಕಳಿಸ್ತಿದ್ದಾರೆ. ನಮಗೆ ಬುದ್ಧಿ ಇದೆ, ಆದರೆ ನಮ್ಮ ಕೈಗೆ ಅದೃಷ್ಟನೇ ಎಟಕ್ತಿಲ್ಲ. ಏನು ಕರ್ಮನೋ ಏನೋ. ಇಷ್ಟೊತ್ತು ಎಲ್ಲಿ ಹೋಗಿದ್ರಿ? ಅದು ಹೀಗೆ ಮಾತಾಡ್ಕೊಂಡು ಬರೋಣ ಅಂತ ಆಚೆ ಹೋಗಿದ್ವಿ. ಇಷ್ಟು ದಿನ ನಾನಿಲ್ಲದೆ ಇವ್ರಿಗೆ ತುಂಬ ಬೇಜಾರಾಗಿತ್ತಂತೆ, ಅದಕ್ಕೆ. ಓಹೋ, ಅದು ಸಮಾಚಾರ. ನಾನು ಹೇಳ್ದೆ ತಾನೆ ನೀವಿಲ್ದೆ ಮಹೇಶ್ ಅವ್ರು ತುಂಬ ಪರದಾಡ್ತಾ ಇದ್ದಾರೆ ಅಂತ. ಈಗ ಸರಿ ಹೋಯ್ತು ನೋಡಿ. ನಿಮ್ಮಿಬ್ರು ನೋಡ್ತಾ ಇದ್ರೆ ನಂದೇ ದೃಷ್ಟಿ ತಾಗತ್ತೆ. ಅಂಥ ಒಳ್ಳೆ ಜೋಡಿ ನಿಮ್ದು. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಅದು ಸರಿ ಮಹೇಶ್ ಅವರೇ, ನೀವಾಗಲೇ ಫೋನ್ ಮಾಡಿ ಏನೋ ಗಾಬರಿಲಿದ್ರಲ್ಲ, ಯಾಕೇನಾಯ್ತು? ಕೇಳಿ, ನೀವೇ ಇದನ್ನೆಲ್ಲ ಕೇಳಬೇಕು. ನಾನು ಎಷ್ಟು ಹೇಳಿದ್ರೂ ಇವ್ರಿಗೆ ಅರ್ಥನೇ ಆಗಲ್ಲ. ತುಳಸಿ ಅವ್ರು ಕೇಳ್ತಾ ಇದ್ದಾರಲ್ಲ, ಹೇಳಿ ಯಾಕಷ್ಟು ಟೆನ್ಷನ್ ಆಗಿದ್ರಿ ನೀವು? ಅದು ನನಗೆ ಇತ್ತೀಚೆಗೆ ಇವ್ರಿಗೆ ತುಂಬ ಕೆಟ್ಟ ಕನಸುಗಳು ಬೀಳ್ತಾ ಇದೆಯಂತೆ. ಕನಸು ಯಾವುದು ನಿಜ ಯಾವುದು ಅಂತ ಅರ್ಥನೇ ಆಗಲ್ಲ ಅಂತಾರೆ. ಯಾವಾಗಲೂ ನಿಮ್ಮ ಬಗ್ಗೆ ಭಾವನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಕನಸಿನಲ್ಲಿ ಏನೇ ಕೆಟ್ಟದ್ದು ಬಂದರೂ ತಕ್ಷಣ ನಿಮಗೆ ಫೋನ್ ಮಾಡಿ ತಲೆ ತಿಂತಾರೆ. ಇದ್ರ ಬಗ್ಗೆ ನೀವೇ ವಿಚಾರಿಸ್ಕೋಬೇಕು. ಕನಸುಗಳ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡ್ಸ್ಕೊತೀರಾ ಮಹೇಶ್ ಅವರೇ? ಮೊದಲು ಅದೇನೋ ಸೀರೀಸ್ ಎಲ್ಲ ನೋಡ್ತೀನಿ ಅಂದ್ರಲ್ಲ, ಅದನ್ನು ಬಿಡಿ. ಈಗ ಹೆಂಡತಿ ಬಂದಾಯಿತು, ಹೆಂಡತಿ ಜೊತೆ ಸಂತೋಷವಾಗಿ ಕಾಲ ಕಳೀರಿ ಅಲ್ವಾ? ಮತ್ತೆ ನೆಮ್ಮದಿಯಾಗಿರೋದಕ್ಕೆ ನನಗಿಂತ ಅದು ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ? ನೋಡಿ ಮಹೇಶ್ ಅವರೇ, 15 ವರ್ಷ ನೀವಿದ್ದು ಇಲ್ದ ಹಾಗೆ ಶಾರ್ವರಿಯವರು ಜೀವನ ಕಳೆದಿದ್ದಾರೆ. ಎಷ್ಟೆಲ್ಲ ನೋವನ್ನು ಅನುಭವಿಸಿದ್ದಾರೆ. ಒಂಟಿತನ ಅವ್ರನ್ನ ಎಷ್ಟು ಕಾಡಿರುತ್ತೆ. ಅದಕ್ಕೆ ಈಗ ನೀವು ಅವ್ರನ್ನ ತುಂಬ ಪ್ರೀತಿಯಿಂದ ನೋಡ್ಕೋಬೇಕು. 15 ವರ್ಷ ಅವ್ರಿಗೆ ಸಿಗದೇ ಇರೋ ಪ್ರೀತಿನೆಲ್ಲ ಒಟ್ಟು ಕೊಡಬೇಕು. ಇಲ್ಲ ತುಳಸಿ ಅವರೇ, ನೀವು ನನ್ನ ದೃಷ್ಟಿಯಿಂದ ಮಾತ್ರ ಯೋಚನೆ ಮಾಡ್ತಿದ್ದೀರಾ. ಒಂದ್ಸರಿ ಇವ್ರ ದೃಷ್ಟಿಯಿಂದನೂ ಯೋಚನೆ ಮಾಡಿ ನೋಡಿ. ಇಡೀ ಜೀವನದಲ್ಲಿ 15 ವರ್ಷ ಇವ್ರಿಗೆ ಗೊತ್ತಿಲ್ಲದೇನೆ ಕಳೆದು ಹೋಗಿದೆ. ಇವ್ರ ಜೀವನದಲ್ಲಿ ಸಿಗಬೇಕಾಗಿರೋ ಸುಖ, ಸಂತೋಷ, ಖುಷಿ, ಪ್ರೀತಿ ಇದ್ಯಾವುದು 15 ವರ್ಷ ಜೀವನದಲ್ಲಿ ಇರಲಿಲ್ಲ. ಅದಕ್ಕೆ ಆ ಸಂತೋಷನೆಲ್ಲ ಬಡ್ಡಿ ಸಮೇತ ನಾನು ಇವ್ರಿಗೆ ಕೊಡಬೇಕು. ನಾನು ಇವ್ರನ್ನ ತುಂಬ ಪ್ರೀತಿಯಿಂದ ಖುಷಿಯಾಗಿ ನೋಡ್ಕೋಬೇಕು. ಇವರು ಅಂದ್ಕೊಳ್ಳೋದಕ್ಕಿಂತ 100 ಪಟ್ಟು ಹೆಚ್ಚಾಗಿ ಆನಂದ ಕೊಡಬೇಕು. ಇದೆಲ್ಲ ನನ್ನ ಕರ್ತವ್ಯ. ಎಂಥ ದೊಡ್ಡ ಗುಣ ಶಾರ್ವರಿಯವರೇ ನಿಮ್ಮದು. ನನಗೆ ನಂಬಿಕೆ ಇದೆ, ಇಡೀ ಜೀವನ ನೀವು ಮಹೇಶ್ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತೀರಾ ಅಂತ.
ಆದರೆ ಅಷ್ಟೇ ಖುಷಿಯಿಂದ ನಿಮ್ಮನ್ನು ನೋಡ್ಕೋತೀನಿ ಅಂತ ಮಹೇಶ್ ಅವರು ನನಗೆ ಮಾತು ಕೊಡಬೇಕು. ಇದು ಕರೆಕ್ಟ್ ಪಾಯಿಂಟ್ ಅಂದರೆ. ತುಳಸಿ ಅವ್ರು ಕೇಳ್ತಾ ಇದ್ದಾರಲ್ಲ, ಮಾತು ಕೊಡ್ತೀರಾ? ಯಾಕೆ ಕೊಡಲ್ಲ? ಪ್ರೀತಿ ಅನ್ನೋದು ಎರಡೂ ಕಡೆ ಇದ್ರೇನೆ ಚಂದ. ಮಹೇಶ್ ಅವರೇ, ಶಾರ್ವರಿ ಅವ್ರನ್ನ ಪ್ರೀತಿಯಿಂದ ನೋಡ್ಕೋತೀನಿ ಅಂತ ನನಗೆ ಮಾತು ಕೊಡಿ. ಆಯಿತು, ಅದಕ್ಕೆ ಇವಳನ್ನ ಚೆನ್ನಾಗಿ ನೋಡ್ಕೋತೀನಿ. ನೀವಿಬ್ರು ಯಾವಾಗಲೂ ಹೀಗೆ ನಗ್ನಗ್ತಾ ಇರಿ, ಅಷ್ಟೇ ನನ್ನ ಆಸೆ. ನೀವು ಹೋಗಿ ರೆಸ್ಟ್ ಮಾಡಿ. ಏನು ಯಜಮಾನ್ರೆ, ನಿಮ್ಮ ಅತ್ತೆಗೆ ಮಾತು ಕೊಟ್ಟಿದ್ದೀರಲ್ಲ, ಇನ್ಮೇಲೆ ನನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ. ನೋಡ್ಕೋತೀರಾ? ನೋಡ್ಕೊಳ್ಳೇಬೇಕು, ಆಪ್ಷನ್ನೇ ಇಲ್ಲ, ನೋ ಚಾಯ್ಸ್. ನಾನು ಹೇಳಿದ್ದೆಲ್ಲ ಆಗಲೇಬೇಕು. ಅದಕ್ಕೆಲ್ಲ ಏನು ಮಾಡಬೇಕು, ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಮತ್ತೆ ನಿನಗೆ ಹೇಳ್ತೀನಿ. ಆದರೆ ಅಷ್ಟೂ ಕೆಲಸ ಯಾವ ತಪ್ಪು ಇಲ್ಲದೆ ಆಗಬೇಕು. ಹಲೋ, ಯಾರು ಮಾತಾಡ್ತಿರೋದು? ಹಲೋ ಚಿಕ್ಕಪ್ಪ, ಚಿಕ್ಕಮ್ಮ ನಿಮ್ಗೆ ಯಾಕೆ ಫೋನ್ ಕೊಟ್ಟರು? ಅಭಿ? ಹಾಂ ಚಿಕ್ಕಪ್ಪ, ಚಿಕ್ಕಮ್ಮ ಆಫೀಸ್ ವಿಷಯ ಏನೋ ಮಾತಾಡ್ತಿದ್ರು. ಕೆಲವೊಂದು ಫೈಲ್ಸ್ಗಳನ್ನ ರೆಡಿ ಮಾಡ್ಕೊಳಕ್ಕೆ ಹೇಳ್ತಿದ್ರು. ನಿಮ್ಗೆ ಯಾಕೆ ಫೋನ್ ಕೊಟ್ಟರು? ಅಭಿ, ನಾನು ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ. ನಿನ್ನ ಚಿಕ್ಕಪ್ಪಂಗೆ ತಲೆನೋಯ್ತಿದೆಯಂತೆ, ಮೊದಲು ಕಾಫಿ ಮಾಡಿಕೊಡು, ಆಮೇಲೆ ಫೋನಲ್ಲಿ ಮಾತಾಡು ಅಂತಿದ್ದಾರೆ. ಹೌದಾ, ಸರಿ ಚಿಕ್ಕಮ್ಮ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏನು ಸಾಹೇಬ್ರು, ನಾನು ಯಾರ ಜೊತೆ ಮಾತಾಡ್ತಿದ್ದೀನೋ, ಯಾರಿಗೇನು ಹೇಳಿ ಈ ಮನೆಯವ್ರಿಗೆ ತೊಂದರೆ ಕೊಡ್ತೀನೋ ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡು ಶಾರ್ವರಿ, ನೀನು ಆಟ ಆಡ್ತಿರೋದು ನನಗೆ ಜೀವಕ್ಕೆ ಜೀವ ಆಗಿರೋ ನಮ್ಮ ಮನೆಯವ್ರ ಜೊತೆ. ನಿಮ್ಮ ಮನೆಯವರು ನಿಮಗೆ ಜೀವ ಅಂತ ನನಗೆ ಗೊತ್ತು. ಹಾಗಿರುವಾಗ ನಾನು ನಿಮ್ಮ ಮನೆಯವ್ರನ್ನ ಕೊಂದರೆ ನಾನೇ ನಿಮ್ಮ ಜೀವನ ತೆಗೆದಾಗಲ್ವಾ? ಎಲ್ಲಿವರೆಗೂ ನನ್ನ ವಿಷಯ ಆಚೆ ಬರದೆ ನಿಮ್ಮ ಒಳಗೆ ಇರುತ್ತೋ ಅಲ್ಲಿವರೆಗೂ ನಿಮ್ಮ ಮನೆಯವರು ಸೇಫಾಗಿರ್ತಾರೆ. ಇಷ್ಟು ವರ್ಷ ಹೇಗಿದ್ರೋ ಹಾಗೆ ಇದ್ಬಿಡಿ, ನನ್ನನ್ನು ಹಾಗೆ ಇರು ಬಿಟ್ಬಿಡಿ. ಈಗಲೂ ನನ್ನ ಒಳ್ಳೆತನ ನಿಮಗೆ ಅರ್ಥ ಆಗ್ತಿಲ್ಲ ಅಂದರೆ ನಿಮ್ಮನ್ನು ಹೇಗೆ ಕನ್ವಿನ್ಸ್ ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ, 15 ವರ್ಷ ನೀವು ಜೀವಂತ ಶವ ಆಗಿದ್ರಿ. ನಾನು ಮನ್ಸು ಮಾಡಿದರೆ ಆಗೇನು ಬೇಕಾದರೂ ಮಾಡ್ಬೋದಿತ್ತು ಅಲ್ವಾ? ನೋಡಿ, ನಾನು ಬದಲಾಗಿದ್ದೀನಿ. ನಾನು ಯಾವತ್ತೂ ದಾರಿ ತಪ್ಪಿಲ್ಲ. ಈ ಮನೆ ಘನತೆನ ನಾನು ಯಾವತ್ತೂ ಹಾಳು ಮಾಡಿಲ್ಲ. ಅನಾಥವಾಗಿದ್ದ ಮಕ್ಕಳಿಗೆ ತಾಯಿ ಹಾಗೆ ಬದುಕಿದ್ದೀನಿ. ಇದ್ಯಾವುದೂ ನಿಮ್ಮ ಕಣ್ಣಿಗೆ ಕಾಣ್ತಿಲ್ವಾ? ಇಂಥ ದೊಡ್ಡ ತ್ಯಾಗ ಮಾಡಿರೋ ನನ್ನ ಬಗ್ಗೆ ಅನುಮಾನ ಪಡ್ತಿರಲ್ಲ. ಮಾಡಿರೋ ತಪ್ಪಿಗೆ ತ್ಯಾಗ ಅನ್ನೋ ಮುಖವಾಡ ಹಾಕ್ಬೇಡ ಶಾರ್ವರಿ. ನೀನು ಇಷ್ಟೆಲ್ಲ ಮಾಡ್ತಿರೋದು ನಿನ್ನ ಸ್ವಾರ್ಥಕ್ಕೆ. ಇರ್ಬೋದು, ನಾನು ಇಷ್ಟೆಲ್ಲ ಯಾಕೆ ಮಾಡಿದ್ದೀನಿ ಅನ್ನೋದಕ್ಕೆ ನಿಮ್ಮ ಹತ್ರ 100 ಕಾರಣ ಸಿಗ್ಬೋದು. ಆದರೆ ಇನ್ನು ಮುಂದೆ ನಾನು ಏನು ಮಾಡ್ತೀನಿ ಅನ್ನೋದಕ್ಕೆ ನಿಮಗೆ ಒಂದು ಸುಳಿವು ಸಿಗಲ್ಲ. 15 ವರ್ಷ ಆದಮೇಲೆ ಕೋಮಾಯಿಂದ ಹೊರಗೆ ಬಂದಿದ್ದೀರಾ, ಮತ್ತೆ ಹೊಸ ಬದುಕನ್ನು ಶುರು ಮಾಡಿದ್ದೀರಾ. ಹಳೆ ನೆನಪುಗಳನ್ನೆಲ್ಲ ಇಟ್ಕೊಂಡು ಯಾಕೆ ಒದ್ದಾಡಬೇಕು? ಹೊಸದಾಗಿ ಹುಟ್ಟಿದ್ದೀನಿ ಅಂದ್ಕೊಳ್ಳಿ, ಪ್ರಪಂಚನ ಹೊಸದಾಗಿ ನೋಡಿ. ನಿಮ್ಮ ಪಾಲಿಗೆ ಹಳೆ ನೆನಪುಗಳಾಗಲಿ, ಹಳೆ ಶಾರ್ವರಿ ಆಗಲಿ, ಎರಡೂ ಅಪಾಯನೇ. ಬೆಂಕಿಲಿ ಬಲೆ ಹೆಣೆದು ಸಿಕ್ಕಾಕಿಸ್ತಿದ್ದಾಳೆ.
ಬಿಡಿಸ್ಕೊಂಡು ಹೋಗೋಕ್ಕೂ ಆಗ್ತಿಲ್ಲ. ಸಿಕ್ಕಾಕೊಂಡು ಸುಟ್ಟೋಗದೆ ಬೇರೆ ದಾರಿನೂ ಇಲ್ಲ. ಇವಳಿಂದ ಎಂಥ ಪರಿಸ್ಥಿತಿ ಬಂತು ಈ ಮನೆಗೆ. ತಪ್ಪು ಮಾಡಿಬಿಟ್ಟೆ. ಇಂಥವಳನ್ನ ಈ ಮನೆ ತುಂಬಿಸ್ಕೊಂಡು ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ.